ಲೈಫಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು. ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಆಫ್ಟರ್ 1 ವೀಕ್ಗೆ ಗ್ಯಾಪೇ ಆಗಿಬಿಡ್ತು ನನಗೆ ನಾನು ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ. ರೀಸನ್ ಇಷ್ಟೇ, ಮನೆಯಲ್ಲಿ ಪೇಷಂಟ್ ಇದ್ದಾರೆ ಅಂತ ಅಂದಮೇಲೆ ಅವ್ರಿಗೆ ಯಾವಾಗ ಹುಷಾರು ತಪ್ಪುತ್ತೆ, ಯಾವಾಗ ಚೆನ್ನಾಗಿರ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ಡೈಲಿ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ನನಗೆ 25 ಡೇಸ್ಗೇನೆ ಒಂದು ಬ್ರೇಕ್ ತೊಗೊಂಡ್ಬಿಟ್ಟೆ, ಅದು 1 ವೀಕ್ ಬ್ರೇಕು. ನಂದು ರೆಗ್ಯುಲರ್ ವೀಡಿಯೋಸ್ನ ವಾಚ್ ಮಾಡೋರಿಗೆ ಗೊತ್ತಿರುತ್ತೆ, ನಮ್ಮ ಅಪ್ಪ ಅವ್ರಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ನಾವು ಕಫ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಮೂಗಿಂದ ಪೈಪ್ ಹಾಕಿದ್ದಾರೆ. ಪೈಪಲ್ಲೇ ಲಿಕ್ವಿಡ್ ಐಟಮ್ಸ್ ಮಾತ್ರ ಅವ್ರಿಗೆ ಕೊಡಬೇಕು ಅಂತ ಹೇಳಿದರು. ಮಿಡ್ನೈಟ್ ಒಂದು 3 o'clock ಹಂಗೆ ಏನಾಯಿತು ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಅವ್ರಿಗೆ ಒಂಥರ ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ತಿದೆ ಅನ್ನೋ ರೀತಿ ಆಗಿಬಿಡ್ತು. ಇಮಿಡಿಯೇಟ್ ಅವ್ರನ್ನ ನಾವು ಆ ಟೈಮಲ್ಲೇ 3:30 ಹಂಗೆಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಮತ್ತೆ ಅಡ್ಮಿಟ್ ಎಲ್ಲ ಮಾಡಿ ಇವಾಗ ಮತ್ತೆ ಅವರು ರಿಕವರಿ ಆಗಿದ್ದಾರೆ. ಅನ್ಎಕ್ಸ್ಪೆಕ್ಟೆಡು, ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಒಂದು ಪ್ರೊಫೆಷ್ನಲಲ್ಲಿ ಇದ್ದು ವರ್ಕ್ ಮಾಡಿರೋರು, ಅವರು ಗೌರ್ಮೆಂಟ್ ಜಾಬಲ್ಲಿ ಇದ್ದವರು ಇವತ್ತು ಈ ರೀತಿ ಪೇಷಂಟಾಗಿ ಪಾಪ ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ತುಂಬಾ ಬೇಜಾರಾಗುತ್ತೆ. ಅವ್ರಿಗೇನು ವಯಸ್ಸಾಗಿಲ್ಲ, ಇವಾಗ ಒಂದು 60-65 ಇಯರ್ಸ್ ಏನೋ ಅಂತ ಅನ್ಕೋತೀನಿ ಅಷ್ಟೇ. ಈ ಏಜಲ್ಲೇ ಪಾಪ ಅವರು ಒಂದು 4 ಇಯರ್ಸಿಂದನೇ ಅವರು ಬೆಡ್ ರಿಡನ್ ಆಗಿಬಿಟ್ಟಿದ್ದಾರೆ. ತುಂಬ ಜನ ಈಗ ಅವ್ರನ್ನ ಕೇರ್ ಮಾಡೋದಕ್ಕೆ ಎಷ್ಟು ಮಾತಾಡ್ತಾರೆ ಅಂತಂದರೆ ಪೆನ್ಷನ್ ಅಮೌಂಟ್ ಬರುತ್ತೆ ಹಂಗಾಗಿ ನೋಡ್ಕೋತಾರೆ ಅಂತೆಲ್ಲ ತುಂಬ ಮಾತಾಡ್ತಾರೆ. ಬಟ್ ನನ್ನ ಹಸ್ಬೆಂಡ್ಗಂತೂ ಅವ್ರ ಅಪ್ಪ ಅಂತಂದರೆ ತುಂಬ ಇಷ್ಟ. ನನಗೆ ಅವ್ರಿಗೆ ಬರೋ ಅಮೌಂಟ್ ಯಾವುದು ಬೇಕಾಗೇ ಇಲ್ಲ, ನನಗೆ ನಮ್ಮಪ್ಪ ಚೆನ್ನಾಗಿದ್ದರೆ ಸಾಕು ಅಂತ ಅಂದ್ಬಿಟ್ಟು ಪ್ರತಿ ಕ್ಷಣ ಹಂಬಲಿಸ್ತಾರೆ. ಆದರೆ ಮಾತಾಡೋ ಜನ ಹೆಂಗೆ ಬೇಕಾದರೂ ಮಾತಾಡ್ತಾರೆ. ಚೆನ್ನಾಗಿ ನೋಡ್ಕೊಂಡ್ರು ಮಾತಾಡ್ತಾರೆ, ನೋಡ್ಕೊಂಡಿಲ್ಲ ಅಂತಂದರೆ ಅಯ್ಯೋ ಇರೋರೊಬ್ಬರು ಮಗ ನೋಡ್ಕೊಳ್ದೆ ಹೋದ್ರು ಅಂತ ಅಂತಾರೆ. ಚೆನ್ನಾಗಿ ನೋಡ್ಕೊಂಡ್ರೆ ಅಯ್ಯೋ ಅವ್ರಿಗೇನೋ ಅಮೌಂಟ್ ಬರುತ್ತೆ ಅದಕ್ಕೆ ನೋಡ್ಕೊತಾರೆ. ಅಂದರೆ ಪ್ರೀತಿಗೆ ವ್ಯಾಲ್ಯೂನೇ ಇಲ್ಲ ಈ ಜನಗಳ ಮಧ್ಯ. ಅವತ್ತು ಅವ್ರಿಗಾಗಿ ಸಿಚುವೇಶನ್ ನೋಡಿ ಸೀರಿಯಸ್ಲಿ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋಷ್ಟು ಮನಸ್ಸು ಇಲ್ಲ, ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೂ ಮನಸ್ಸಾಗಿಲ್ಲ. ಇದೆಲ್ಲ ಯಾವಾಗಲೂ ಮಾಡ್ಕೊಂಡಿರೋ ವೀಡಿಯೋಸ್ಗಳೆಲ್ಲ ಸ್ವಲ್ಪ ಇತ್ತು, ಅದನ್ನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮನೆಗೂ ನೆಂಟರುಗಳೆಲ್ಲ ಜಾಸ್ತಿ, ಈ ಥರ ಹುಷಾರಿಲ್ಲ ಅಂತ ಅಂದಿದ ತಕ್ಷಣ ಬರೋದು ಹೋಗೋದು ಇದೇ ಆಗ್ತಾಯಿತ್ತು. ಇನ್ಮೇಲೆ ಕಂಟಿನ್ಯೂಸ್ ವೀಡಿಯೋಸ್ನ ಮಾಡ್ತೀನಿ. ಇವಾಗ ಅವರು ಓಕೆ ಇದ್ದಾರೆ. ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಸ್ವಲ್ಪನಾದರೂ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.